ಪದ್ಮನಾಭನಗರಕ್ಕೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ರವಾನೆಯಾಗಿದೆ. ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸಿದ್ದಾರೆ ಕುಟುಂಬಸ್ಥರೆಲ್ಲರೂ ಕೂಡ. ಪದ್ಮನಾಭನಗರದ ನಿವಾಸದಲ್ಲಿಯೇ ಅಂತಿಮ ದರ್ಶನಕ್ಕೆ ಬೆಂಗಳೂರಿಗರಿಗೆ ಅಥವಾ ಯಾರೆಲ್ಲ ಈ ರಾತ್ರಿ ತಡರಾತ್ರಿ ಅಥವಾ ನಾಳೆ ಮುಂಜಾನೆವರೆಗೂ ಯಾರಿಗೆಲ್ಲ ಬೆಂಗಳೂರಿನ ಪದ್ಮನಾಭನಗರಕ್ಕೆ ರೀಚ್ ಆಗಲಿಕ್ಕೆ ಸಾಧ್ಯ ಇದೆಯೋ ಚೆನ್ನಮ್ಮವ್ರನ್ನ ನೋಡಬೇಕು ಅಂಥೇಳಿ ಅವರಿಗೆ ಆ ಒಂದು ವ್ಯವಸ್ಥೆ ಇರುತ್ತೆ. ಚೆನ್ನಮ್ಮವ್ರ ದರ್ಶನ ಪಡೆದುಕೊಳ್ಳಬಹುದು. ಎಲ್ಲರೂ ಕೂಡ ಬಂದು ಬೆಂಗಳೂರಿನ ಮಟ್ಟಿಗೆ ನಾಳೆ ದಾಟಿಬಿಟ್ರೆ ನಾಳೆ ಎಲ್ಲ ಹಾಸನದಲ್ಲಿ ಅವರ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ನನ್ನ ಪೂಜ್ಯ ಮಾತೃಶ್ರೀ ಇಂದು ಶಿವೈಕ್ಯರಾದರು, ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಯಲ್ಲಿದ್ದರು, ಚಿಕಿತ್ಸೆ ಪಡೆದು ಗುಣಮುಖರಾಗುವಂಥ ನಿರೀಕ್ಷೆ ಇತ್ತು. ಆದರೆ ನನ್ನ ತಾಯಿ ನಮ್ಮನ್ನು ಅಗಲಿದ್ದಾರೆ. ಶಿವನ ಧ್ಯಾನದಲ್ಲಿ ಸದಾ ಇರ್ತಾ ಇದ್ರು ಅವರು. ತಾಯಿ ನಿಧನಕ್ಕೆ ಇದೆಲ್ಲವನ್ನು ನೆನಪಿಸಿಕೊಂಡು ಕುಮಾರಸ್ವಾಮಿ ಅವರು ಕಂಬನಿಗರೆದಿದ್ದಾರೆ. ಗದ್ಗದಿತರಾಗ್ತಾ ಇದ್ದರು ಕುಮಾರಸ್ವಾಮಿ ಅವರು. ಚೆನ್ನಮ್ಮ ಅವ್ರ ರೀತಿಯಲ್ಲಿ ಸರಳವಾಗಿ ಬದುಕುವುದು ಕಷ್ಟ ಮತ್ತು ಸಾರ್ಥಕ ಬದುಕು ಚೆನ್ನಮ್ಮನವರದು. ಹೇಗೆ ಅಂತ ಹೇಳಿದ್ರೆ, ಅವತ್ತೊಂದು ಸಿವಿಲ್ ಇಂಜಿನಿಯರ್ ಇದ್ದಿರಬೇಕು ದೇವೇಗೌಡರು. ಮದುವೆ ಆದಾಗ ಒಂದು 6 ವರ್ಷಗಳ ಅಂತರ ದೇವೇಗೌಡರಿಗೂ ಚೆನ್ನಮ್ಮ ಅವ್ರಿಗೂ 5-6 ವರ್ಷಗಳ ಅಂತರ. ಸಿವಿಲ್ ಇಂಜಿನಿಯರ್, ಅಂಥ ಸಿವಿಲ್ ಇಂಜಿನಿಯರ್ ದೊಡ್ಡ ದೇಶದ ಹುದ್ದೆಗೆ ಹೋಗ್ತಾರೆ. ಪ್ರಧಾನಿ ಆದರು, ಮುಖ್ಯಮಂತ್ರಿ ಆದರು, ಮಗ ಮುಖ್ಯಮಂತ್ರಿ ಆದರು, ಇನ್ನೊಬ್ಬ ಮಿನಿಸ್ಟರ್ ಆದರು. ಏನೇ ಆದರೂ ಕೂಡ ಚೆನ್ನಮ್ಮನವರಲ್ಲಿ ನಾವು ಯಾವುದೇ ಬದಲಾವಣೆಯನ್ನು ಕಾಣಲಿಲ್ಲ. ಅವರ ಮಾತೃವಾತ್ಸಲ್ಯ ಇತ್ತಲ್ಲ, ಮಾತೃವಾತ್ಸಲ್ಯ, ಆ ಮಾತೃವಾತ್ಸಲ್ಯಕ್ಕೆ ಸರಿಸಾಟಿ ಇರಲಿಲ್ಲ. ದೇವೇಗೌಡರನ್ನ ಈ ಮಾತೃ ಸ್ವರೂಪಿಯಾಗಿಯೂ ಕೂಡ ಚೆನ್ನಮ್ಮನವರು ಕಾಪಾಡಿಕೊಂಡಿದ್ದರು ದೇವೇಗೌಡರನ್ನ. ಇಷ್ಟು ವರ್ಷಗಳ ಕಾಲ 35-36 ವರ್ಷ ಆಗಿದೆ ದೇವೇಗೌಡರು ಮಾಂಸಾಹಾರ ತೊರೆದರು, ಸಸ್ಯಾಹಾರಕ್ಕೆ ಅವರು ಬಂದರು. ದೇವೇಗೌಡರಿಗೆ ಏನು ಆಹಾರ ಕೊಡಬೇಕು, ದೇವೇಗೌಡರು ಬಾಯಿ ಕಟ್ತಾರೆ, ಏನಂದ್ರೆ ತಿಂದು ಬಿಡಲ್ಲ ದೇವೇಗೌಡರು. ಮೊದಲಿಂದಾನು ಹಾಗೇನೆ. ಅವ್ರದ್ದು 36 ವರ್ಷಗಳ ಹಿಂದಿನ ಕಥೆ ಬೇರೆ. ಆಮೇಲೆ ಕಟ್ಟುನಿಟ್ಟಿನ ಆಹಾರ ಕ್ರಮಕ್ಕೆ ಬಂದರು. ಅಳಿಯ ಕೂಡ ದೊಡ್ಡ ಹಾರ್ಟ್ ಸರ್ಜನ್ ಇದ್ದರು ಮಂಜುನಾಥ್ ಅವರು. ಅವರ ಸಲಹೆಗಳು, ಸೂಚನೆ, ಯಾರಾದರೂ ಯೋಗ ಮಾಡಿ ದೇವೇಗೌಡ್ರೆ ಅಂತ ಹೇಳಿದ್ರೆ ಯೋಗಕ್ಕೆ ಇಳಿದು ಬಿಡ್ತಾ ಇದ್ರು ಅವರು. ಮರು ಮಾತೇ ಇಲ್ಲ. ದೇವೇಗೌಡರು ಅವರು ಇಳಿ ವಯಸ್ಸಲ್ಲಿ ಮಾಡಿದಂಥ ಯೋಗಾಸನ ಎಲ್ಲ ಇತ್ತಲ್ಲ, ಬಹಳ ಕಷ್ಟ ಅದು. ಆ ರೀತಿಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ನೀವು ಅಂಥೇಳಿ. ಇನ್ನೊಂದೇನು ಅಂದರೆ, ದೇವೇಗೌಡರ ಇಡೀ ರಾಜಕೀಯ ಜೀವನದಲ್ಲಿ ಅಧಿಕಾರ, ಪವರ್ ಅಂತ ಅನುಭವಿಸಿರೋದು 5 ವರ್ಷಕ್ಕಿಂತ ಕಡಿಮೆ. ದೇವೇಗೌಡರು ಪೂರ್ತಿ ಅವರ ಅಧಿಕಾರ ಇದೆಯಲ್ಲ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ, ಮಿನಿಸ್ಟ್ರಿಗಳಾಗಿ ಎಲ್ಲ ಸೇರಿಸ್ಕೊಂಡ್ರು ಕೂಡ 5 ವರ್ಷದ ಆಸುಪಾಸು ಅಷ್ಟೇ. ಅದು 50 ವರ್ಷ 60 ವರ್ಷದ ರಾಜಕಾರಣ ಮಾಡೋದು ಬೇರೆ. ಅಧಿಕಾರದಲ್ಲಿ ಇದ್ದದ್ದವರು 5 ವರ್ಷದ ಆಸುಪಾಸು ಅಷ್ಟೇ. ಹಾಗಿದ್ದಾಗ ಇನ್ನು ಉಳಿದಿರೋ ಅಷ್ಟು ವರ್ಷಗಳಿದೆಯಲ್ಲ, ಅಷ್ಟು ವರ್ಷಗಳಲ್ಲಿ ಏನಾಗುತ್ತೆ ಅಂದರೆ, ಅಧಿಕಾರ ಪಡ್ಕೊಳ್ಬೇಕು, ನಾವೇನು ಎಲೆಕ್ಷನ್ ಗೆಲ್ಲಬೇಕು, ಓಡಾಡಬೇಕು ಅಂತಿರುತ್ತಲ್ಲ, ಅದರಲ್ಲಿ ಜೊತೆಯಾಗಿದ್ದಂಥವರು ಚೆನ್ನಮ್ಮನವರು. ಆದರೆ ಪಿಕ್ಚರ್ಗೆ ಬರಲ್ಲ ಅವರು. ಅವ್ರಿಗೆ ಬೆಂಗಾವಲಾಗಿ, ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಂಥವ್ರು ಚೆನ್ನಮ್ಮ. ಅಂತ ಚೆನ್ನಮ್ಮ ಇವತ್ತು ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ. ಗಾಡಿ ಬರಕ್ ಬಿಡಿ. ಇದೀಗ ನಮ್ಮೊಂದಿಗೆ ಸಂಸತ್ ಭವನದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ KS ಸೋಮಶೇಖರ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ಸೋಮಶೇಖರ್ ಅವರೇ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ಓಕೆ. ಅಂದರೆ ಚೆನ್ನಮ್ಮನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ವಿ. ಬಹಳ ದುಃಖದ ಸಂಗತಿ. ಹೇಗೆ ನೆನಪಿಸ್ಕೊಳಕ್ ಬಯಸ್ತೀರಿ ಸೋಮಶೇಖರ್ ಅವರೇ? ತಮಗೆ ಚೆನ್ನಮ್ಮನವರ ನೆನಪುಗಳು, ಅವ್ರನ್ನ ಭೇಟಿಯ ಸಂದರ್ಭ ಏನು ಹೇಳಕ್ ಬಯಸ್ತೀರಿ ಅಂತ? ನಾನು ಈ ಶನಿವಾರ ಭಾನುವಾರ ನಾನು ಭೇಟಿಯಾಗಿದ್ದೆ ಸನ್ಮಾನ್ಯ ಮಾಜಿ ಪ್ರಧಾನಿಗಳ ಮನೆಯಲ್ಲಿ. ಶನಿವಾರನ ಈಗ ಕಳೆದ ಶನಿವಾರ, ಲಾಸ್ಟ್ ವೀಕ್ ಓನ್ಲಿ. ಸೊ ಭೇಟಿಯಾಗಿದ್ದಾಗ ಸಾಹೇಬರು ನಾವು ಮಾತಾಡಿದ್ವಿ. ಸುಮಾರು ಒಂದು 20-25 ನಿಮಿಷದ ಸಮಯ ನಾವು ಮಾತಾಡ್ತಾನೆ ಇದ್ವಿ. ಪಾರ್ಲಿಮೆಂಟ್ ಮುಂದಿನ ಒಂದು ಅಧಿವೇಶನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ತಾಯಿಯವರು ಬಂದ್ರು. ತುಂಬಾ ಸಂತೋಷವಾಗಿದ್ರು ಅವತ್ತು. ನನಗೂ ತುಂಬಾ ಸಂತೋಷ ಆಯ್ತು, ಎಷ್ಟು ಖುಷಿಯಾಗಿದ್ದಾರೆ ಅಮ್ಮ ಅವರು ಅಂತ ಹೇಳ್ಬಿಟ್ಟು. ಆಮೇಲೆ ದೊಡ್ಡವರು ಹೇಳಿದ್ರು, ಸೋಮಶೇಖರ್ ಬಂದಿದ್ದಾರೆ, ಗುರ್ಸಿದ್ರ ಅಂತ. ಹೌದು ಅಂದ್ರು. ಆಮೇಲೆ ಇಮಿಡಿಯೇಟ್ ಅವ್ರು ಕೇಳಿದ್ದೇನೆ, ಊಟ ಮಾಡಿದ್ರ ಅಂತ. ನಾನು ಯಾವಾಗಾದ್ರೂ ಅವ್ರ ಮನೆಗೆ ಹೋಗಿದ್ದೀವಿ, ಅವ್ರಿಗೆ ಏನಾಗಿದೆ ಅಂದ್ರೆ, ಯಾರು ದೊಡ್ಡವರು ಚಿಕ್ಕವರು ಕಾರ್ಯದರ್ಶಿ ಅಥವಾ ಯಾವುದೋ ಒಂದು ಹುದ್ದೆ ಬಗ್ಗೆ ಅವ್ರಿಗೆ ಅದ್ ಸಂಬಂಧ ಇಲ್ಲ. ಊಟ ಮಾಡಿದ್ರೇನಪ್ಪ, ಚೆನ್ನಾಗಿದ್ದೀರಾ? ಆ ಮಾತೃ ವಾತ್ಸಲ್ಯ ಮತ್ತೆ ಆ ಪ್ರೀತಿಗೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ.
ಅಷ್ಟೊಂದು ಸಂತೋಷವಾಗಿ ಅವತ್ತು ನಾನು ನೋಡಿದ್ದು ಇಬ್ಬರನ್ನೂ ನೋಡಿದೆ ನಾನು. ದೊಡ್ಡವ್ರನ್ನು ಮತ್ತೆ ತಾಯಿ ಚೆನ್ನಮ್ಮ ಅವ್ರನ್ನು ನಾನು ನೋಡಿದೆ. ನನಗೆ ತುಂಬಾ ಖುಷಿ ಆಯ್ತು. ಆಮೇಲೆ ದೊಡ್ಡವ್ರು ಹೇಳಿದ್ರು ಮುಂದಿನ ವಾರ ನಾನು ದೆಹಲಿಗೆ ಬರೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ಈಗ ಟಿವಿಯಲ್ಲಿ ನಾನು ನೋಡಿದೆ, ತುಂಬಾ ಬೇಜಾರಾಯ್ತಿದ್ದು. ಮಾನ್ಯ ಮಾಜಿ ಪ್ರಧಾನಿಗಳು ಮತ್ತೆ ಕುಮಾರಣ್ಣ ಮತ್ತೆ ಅವರ ಪರಿವಾರಕ್ಕೆಲ್ಲ ಈ ಒಂದು ದುಃಖದ ಸಮಯವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಕಷ್ಟ ಆಗುತ್ತೆ. ಆ ಭಗವಂತ ಅವ್ರಿಗೆ ಈ ದುಃಖದ ಸಂದರ್ಭದಲ್ಲಿ ನಿಭಾಯಿಸುವಂತ ಶಕ್ತಿ ಕೊಡ್ಲಿ ಅಂತೇಳಿ ನಾನು ಕೋರ್ತೀನಿ. ಅಂದ್ರೆ ಸೋಮಶೇಖರ್ ಅವರೇ, ಅದು ನಾನು ಕೂಡ ನಿಮಗೇನು ನೆನಪುಗಳಿದ್ಯೋ ಅವ್ರ ಮನೆಗೆ ಹೋದ್ರೆ ನಂದು ಅದೇ ನೆನಪು. ಅವ್ರಿಗೆ ಯಾರಾದ್ರೂ ಬಂದಿರ್ಲಿ, ನಾವು ಇನ್ನೊಬ್ರು ಮತ್ತೊಬ್ರು ಅಂತಲ್ಲ, ಊಟ ಮಾಡಿದೇನಪ್ಪ, ತಿಂಡಿ ತಿಂದೇನಪ್ಪ, ಊಟ ಮಾಡಪ್ಪ, ಟೈಮ್ ಆಗ್ಬಿಡುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಕಣಪ್ಪ, ನೀನೇನ ತಿನ್ಕೊಂಡ್ಬಿಡು, ಸ್ವಲ್ಪ ತಗೊಳಪ್ಪ, ಈ ಮಾತಿದೆಯಲ್ಲ ಅವ್ರದ್ದು, ಬಹುಶಃ ಯಾರೂ ಮರೆಯಲಾರ ಮಾತನ್ನ ಅಂತ ಅಲ್ವಾ. ಅದರಲ್ಲಿ ಬೇರೆ ಈಗ ನಾವು ಈಗ ಸಮಯ ಸಂದರ್ಭ ಏನಾಗುತ್ತೆ, ಬೇರೆ ಟೈಮಲ್ಲಿ ಕಾಫಿ ಕುಡಿದ್ರ ಅಂತ ಕೇಳಿದ್ವಿ ಬೇರೆ ಬೇರೆ ಮನೆಗಳಲ್ಲಿ. ಆದ್ರೆ ತಾಯಿ ಊಟ ಮಾಡಿದ್ರ, ಆದ್ರೆ ಇಲ್ಲಾಂದ್ರೆ ಊಟ ಮಾಡ್ಕೊಂಡೋಗಿ, ಅವಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಊಟ ಮಾಡ್ಕೊಂಡೋಗಿ ಮತ್ತೆ ಚೆನ್ನಾಗಿದ್ದೀರಾ, ಮನೇಲಿ ಚೆನ್ನಾಗಿದ್ದೀರಾ ಅಂತ. ಈ ಒಂದು ಮಾತೃ ವಾತ್ಸಲ್ಯ ಮತ್ತೆ ಕಲ್ಮಶ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಅವರು ಯಾರು ದೊಡ್ಡವರು ಅಥವಾ ಯಾರು ಸಣ್ಣವರು ಅದ್ರ ಬಗ್ಗೆ ಅವ್ರ ಸಂಬಂಧನೇ ಇಲ್ಲ. ಪ್ರೀತಿ ಕೊಡೋದು ಮಾತ್ರ ತಾಯಿಗೆ ಗೊತ್ತಿತ್ತಷ್ಟೇ. ನಾವೂನು ಸೋಮಶೇಖರ್ ಅವರೇ, ನಾವೂನು ಇದೇ ಮೊದಲ ಬಾರಿಗೆ ಚೆನ್ನಮ್ಮನವ್ರಿಗೆ ಅನಾರೋಗ್ಯ ಆಗಿದೆಯಂತೆ, ಅಡ್ಮಿಟ್ ಆಗಿದ್ದಾರಂತೆ, ಹುಷಾರಿಲ್ವಂತೆ ಅಂತ ಇಷ್ಟು ವರ್ಷಗಳಲ್ಲಿ ನಮಗೆ ಚೆನ್ನಮ್ಮನವ್ರ ಅನಾರೋಗ್ಯ, ಅವ್ರೆಲ್ಲೂ ಅಡ್ಮಿಟ್ ಆಗಿದ್ದಾರೆ, ಬಹಳ ದಿನಗಳಿಂದ ಆಸ್ಪತ್ರೆಯಲ್ಲಿದ್ದಾರೆ, ಇದು ನಾವು ಮಾತೇ ಆಡಿಲ್ಲ ಯಾವತ್ತಿಗೂ ಕೂಡ. ಇದೇ ಮೊದಲು ನಮಗೂ ಕೂಡ ಇದು ಚೆನ್ನಮ್ಮನವ್ರ ವಿಚಾರದಲ್ಲಿ ಅಂತ. ಇನ್ನು ದೊಡ್ಡವರು ಹೇಳ್ತಾ ಇದ್ರು ಸ್ವಲ್ಪ ಅವ್ರಿಗೆ ಈ ನಡುವೆ ಸ್ವಲ್ಪ ಸರಿ ಇಲ್ಲ ಆರೋಗ್ಯ ಅಂತ. ಆದ್ರೆ ಅಡ್ಮಿಟ್ ಆಗಿದ್ದ ಬಗ್ಗೆ ನಾವು ಕೇಳಿರ್ಲಿಲ್ಲ. ಮನೆಯಲ್ಲೇ ಸ್ವಲ್ಪ ಆರೈಕೆ ತಕೊಂತ ಇದ್ರು. ಆದ್ರೆ ದೊಡ್ಡವರು ಅದ್ರ ಬಗ್ಗೆ ಡೆಲ್ಲಿಲಿ ಪಾರ್ಲಿಮೆಂಟ್ ಅಲ್ಲಿ ಇದ್ದಾಗ ಕೂಡ ಯಾವಾಗಾದ್ರೂ ಭೇಟಿ ಆದಾಗ ಹೇಳ್ತಾ ಇದ್ರು, ಮನೆಯವರು ಸ್ವಲ್ಪ ಇಷ್ಟು ಸಮಾಧಾನವಾಗಿಲ್ಲ, ನಾನು ಹೋಗ್ಬೇಕು ಅಂತೇಳಿ. ಆ ಟೈಮಲ್ಲಿ ಕೂಡ ಇನ್ನೂ ಒಂದೆರಡು ಸಾರಿ ಅವ್ರ ಮನೆಯಲ್ಲೇ ನಾನು ಕೂತಿದ್ದೆ. ಆ ಟೈಮಲ್ಲಿ ಫೋನ್ ಮಾಡಿ ಬೇರೆ ಕೇಳಿದ್ರು, ಅವ್ರು ಬೇರೆ ಕೇಳ್ತಾ ಇದ್ರು. ಅಂತ ಒಂದು 4-5 ಜನ ಹಿರಿಯ ಅಧಿಕಾರಿಗಳಿದ್ದೀವಿ. ಆ ಟೈಮಲ್ಲಿ ಕೂಡ ಸಮಾಧಾನವಾಗಿ ಮಾಜಿ ಪ್ರಧಾನಿಗಳು ತಾಯಿಯವ್ರನ್ನ ಮಾತಾಡಿ ಮತ್ತೆ ನಗ್ತಾ ಹೇಳ್ತಾ ಇದ್ರು, ಊಟ ಮಾಡಿದಾರ ಇಲ್ವಾ ಅಂತ ಕೇಳ್ತಾ ಇದಾರೆ ಬೆಂಗಳೂರಿಂದ ಅಂತ ಕೇಳ್ತಾ ಇದ್ರು. ಆ ರೀತಿಯ ಒಂದು ಪರಿವಾರ ಮತ್ತೆ ತುಂಬ ಪರಿವಾರದಲ್ಲಿ ಇವತ್ತೇನು ಮಾನ್ಯ ಮಾಜಿ ಪ್ರಧಾನಿಗಳು ತಾಯಿ ಚೆನ್ನಮ್ಮನವ್ರನ್ನ ಕಳ್ಕೊಂಡು ಅವರು ನಿಭಾಯಿಸೋದು ತುಂಬಾ ಕಷ್ಟ ಅನ್ಸುತ್ತೆ. ದೇವೇಗೌಡರು ಪತ್ನಿ ಚೆನ್ನಮ್ಮನವರು ಯಾವತ್ತಾರು ದೆಹಲಿಗೆ ಬಂದಾಗ ನೀವು ಸಿಕ್ಕಿದ್ಯಾ ಅವ್ರಿಗೆ? ದೆಹಲಿಯಲ್ಲಿ ಸಿಕ್ಕಿದ್ದೀನಿ, ದೆಹಲಿಯಲ್ಲಿ ಸಿಕ್ಕಿದ್ದೀನಿ. ಅದು ನಿಮ್ಗೆ ಗೊತ್ತಲ್ಲ, ಪ್ರತಿ ಸಾರಿ ಸಿಕ್ಕಿದಾಗ ಊಟ ಮಾಡಿದ್ರ ಬನ್ನಿ ಊಟ ಮಾಡಿ, ಡೈರೆಕ್ಟ್ ಆಗಿ ಅವ್ರಿಗೆ ಬೇರೆ ವಿಷಯಗಳ ಸಂಬಂಧನೇ ಇಲ್ಲ ಅವ್ರಿಗೆ. ಅಲ್ಲಿ ಬೇರೆ ಪ್ಲೇಸ್ ಬಂದಾಗ ಹೇಗೆ ನೋಡ್ಕೋತಾ ಇದ್ರು ದೇವೇಗೌಡರು ಚೆನ್ನಮ್ಮವ್ರನ್ನ, ಹೇಗೆ ನೋಡ್ಕೋತಾ ಇದ್ರು ಚೆನ್ನಮ್ಮ ಅವ್ರು ದೇವೇಗೌಡರು ಹೇಗೆ ನೋಡ್ಕೋತಾ ಇದ್ರು ಅಂತ? ನಾನು ಅಷ್ಟು ಜಾಸ್ತಿ ನಾನು ಇಲ್ಲ. ನಾನು ಹೋದಾಗ ತಾಯಿಯವರವರಂತೂ ತುಂಬಾ ಸಂತೋಷವಾಗಿ, ಈಗ ಬೇರೆ ಕಡೆ ಬೇರೆ ಮನೆಗಳಲ್ಲಿ ಏನಾಗುತ್ತೆ, ಅಥವಾ ಅವರು ಒಳಗಡೆ ಇರೋರು ಅಥವಾ ಅವ್ರು ಮಾತಾಡಿದ್ರು ಇರಿ ನಾನು ಮಾತಾಡ್ತೀನಿ ಅನ್ನೋಂತ ಒಂದು ಯಾವತ್ತೂ ಗದರಿದ್ದಾಗ್ಲಿ, ಅಥವಾ ಇಲ್ಲ ನಿಮಗ್ ಗೊತ್ತಾಗೋದಿಲ್ಲ ನೀವು ಸುಮ್ನೆ ಇರಿ ಅಂತ ಹೇಳಿದ್ದಲ್ಲಿ ನಾನು ನೋಡಿಲ್ಲ. ಅಷ್ಟೇ ಪ್ರೀತಿಯಿಂದ ಅವ್ರಿಗೆ ತಾಯಿಯವ್ರು ಏನಾದ್ರು ಕೇಳಿದ್ರು ಕೂಡ ಮಾನ್ಯ ಪ್ರಧಾನಿಗಳು ಮಾಜಿ ಪ್ರಧಾನಿಗಳು ಹೇಳ್ತಾ ಇದ್ರು, ಹಿಂಗ್ ಕೇಳ್ತಾ ಇದಾರೆ, ಇಂಥ ಊರವರು ಇಂಥವ್ರು ಅಂತೇಳಿ ಅವ್ರಿಗೆ ಪರಿಚಯನ ಮಾಡ್ಕೊಟ್ಟು ಹೇಳ್ತಾ ಇದ್ರು. ಅದ್ರಲ್ಲಿ ಏನರ್ಥ ಆಗುತ್ತೆ ಅಂದ್ರೆ ತಾಯಿ ಚೆನ್ನಮ್ಮನವರಿಗೆ ಮಾಜಿ ಪ್ರಧಾನಿಗಳು ಎಷ್ಟು ಗೌರವ ಕೊಡ್ತಾ ಇದ್ರು ಅನ್ನೋದು ಸೂಚಿಸುತ್ತೆ. ಕರೆಕ್ಟ್, ನಿಜ ನಿಜ. ಯಾವುದೇ ಸಂದರ್ಭದಲ್ಲಿ ಆಯ್ತು ಬಿಡಿ ಅವ್ರನ್ನೇನಂತ ಪರಿಗಣನೆ ತಗೊಳ್ದೇ ಇರಬಹುದಲ್ವಾ ಅನ್ನೋಂತ ಸ್ಥಿತಿ ನಾನು ನೋಡಿಲ್ಲ. ಎಷ್ಟು ಸಾರಿ ನಾನು ಭೇಟಿಯಾಗಿದ್ದೀನಿ, ಅವ್ರು ಅದೇ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಯಾವುದೇ ಇಲ್ಲ ನಿಮ್ಗೇನು ಅರ್ಥ ಆಗೋದಿಲ್ಲ ಬಿಡಿ ಅಂತ ಹೇಳ್ತಾ ಇರ್ಲಿಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅದು ನಾವು ಮಾನ್ಯ ಮಾಜಿ ಪ್ರಧಾನಿಗಳ ಹತ್ರ ಕಲಿಬೇಕಾಗಿರೋದು ನಾವು. ಕರೆಕ್ಟ್ ಕರೆಕ್ಟ್, ನಿಜ ನಿಜ. ಒಳ್ಳೆ ಮಾತು ಹೇಳಿದ್ರೆ ಸೋಮಶೇಖರ್ ಅವರೇ. ಥ್ಯಾಂಕ್ ಯು ಮಾತನಾಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಸೋಮಶೇಖರ್ ಅವರ ಮಾತುಗಳು, ನೀವು ಸೋಮಶೇಖರ್ ಅಂತಲ್ಲ ಇನ್ನೊಬ್ಬರು ಅಂತಲ್ಲ, ಯಾವ ವ್ಯಕ್ತಿಯನ್ನು ಕೇಳಿದ್ರು ಚೆನ್ನಮ್ಮನವರ ವಿಚಾರದಲ್ಲಿ ಅವರು ಅಗಲಿರುವ ಹೊತ್ತಿನಲ್ಲಿ ಅವರು ಆ ಥರ ಮಾತಾಡ್ತಾರೆ ಅಂತಲ್ಲ. ನೀವು ಯಾವುದೇ ಜರ್ನಲಿಸಮಲ್ಲಿ ಗೊತ್ತಿರತಕ್ಕಂಥ ಯಾವ ವ್ಯಕ್ತಿಗಾದರೂ ನೀವು ಫೋನ್ ಮಾಡಿ ಕೇಳಿ ನೋಡಿ, ಫಸ್ಟ್ ಮಾತು ಬರೋದು ಅದೇನೆ. ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಒಬ್ಬ ವ್ಯಕ್ತಿ ಬಂದಾಗ ಅವರನ್ನು ಸತ್ಕರಿಸ್ತಾ ಇದ್ರು, ಅವ್ರನ್ನ ರಿಸೀವ್ ಮಾಡ್ತಾ ಇದ್ರು ಅಂತ. ಸೋಮಶೇಖರ್ ಇನ್ನೊಂದು ಒಳ್ಳೆ ಮಾತು ಹೇಳ್ತಾ ಇದ್ರು,
ಸಂಸತ್ ಭವನದ ಕಾರ್ಯದರ್ಶಿಗಳಿದ್ದಾರೆ ಕೆ ಎಸ್ ಸೋಮಶೇಖರ್ ಅವರು ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು, ಅಷ್ಟು ಗೌರವಿಸ್ತಾ ಇದ್ರು ಅಂತ. ಒಂದು ದಾಂಪತ್ಯ ಹೇಗೆ ಅಷ್ಟು ಲಾಂಜಿಟಿವಿಟಿ, ಅಷ್ಟು ದೀರ್ಘಕಾಲಕ್ಕೆ ಅಷ್ಟು ಗುಣಮಟ್ಟವನ್ನು ಕಾಪಾಡಿಕೊಂಡು ಬರುತ್ತೆ ಅನ್ನೋದಕ್ಕೆ ಈ ದಂಪತಿಗಳು ದೊಡ್ಡ ಉದಾಹರಣೆ ಆಗ್ತಾರೆ. ರಾಜಕೀಯನ ಬೇರೆ ವಿಚಾರ, ತಂತ್ರ ಪ್ರತಿತಂತ್ರ ಅದೆಲ್ಲ ಬೇರೆ. ಇವರ ದಾಂಪತ್ಯವನ್ನು ಮಾತ್ರ ನಾವು ಫೋಕಸ್ ಮಾಡಿ ನೋಡಿದ್ರೆ ಏನೇ ಕಳ್ಕೊಂಡ್ರು ಒಂದು ದಾಂಪತ್ಯದಲ್ಲಿ ರೆಸ್ಪೆಕ್ಟ್ ಕಳ್ಕೊಳ್ಬಾರ್ದಂತೆ. ಪತಿಯೆಡೆಗಿನ ಪತ್ನಿಯ ಗೌರವ, ಪತ್ನಿಯೆಡೆಗಿನ ಪತಿಯ ಗೌರವ, ಈ ರೆಸ್ಪೆಕ್ಟ್ ಇತ್ತಲ್ಲ ಇವರಿಬ್ಬರಲ್ಲಿ, ಅದು ಆದರ್ಶ. ಅದು ರಾಜಕಾರಣ, ಪ್ರಧಾನಿಗಳಾಗಿದ್ದರು, ಮಗ ಮುಖ್ಯಮಂತ್ರಿ ಆಗಿದ್ದರು, ಗಂಡನೂ ಮುಖ್ಯಮಂತ್ರಿ ಆಗಿದ್ದರು, ಬೇರೆ ವಿಚಾರ. ಪತ್ನಿಯೆಡೆಗೆ ಸೋಮಶೇಖರ್ ನೋಡಿ, ಯಾರೇ ಬಂದ್ರೂ ಇಂಥ ಊರವ್ರು ಬಂದಿದ್ದಾರೆ, ನಿನ್ನನ್ನು ಕೇಳ್ತಾ ಇದ್ದಾರೆ, ಇಂಥ ಊರವ್ರಂತೆ, ಇಷ್ಟು ಊರಿಂದ ಬಂದಿದ್ದಾರೆ, ಬೆಳಗ್ಗೆ ಇಷ್ಟೊತ್ತಿಗೆ ಬಿಟ್ರಂತೆ, ಈ ವಿಚಾರವನ್ನು ಪತ್ನಿಗೆ ಹೇಳಬೇಕು ಅಂತ ಏನಿಲ್ಲ. ಏನೋ ಬ್ಯುಸಿ ಇದ್ದೀನಿ ಬಿಡು, ಯಾರೋ ಬಂದರು ಆಮೇಲೆ ನೋಡೋಣ, ಆ ಥರ ಸಿಡುಕ್ತಿರ್ಲಿಲ್ಲ ದೇವೇಗೌಡರು. ಸೊ ಈ ರೆಸ್ಪೆಕ್ಟು, ಆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತಲ್ಲ, ಅದು ಇಷ್ಟು ಸುದೀರ್ಘ ಸಂತೋಷಯುಕ್ತ ದಾಂಪತ್ಯ ಜೀವನದ ಒಂದು ತಳಹದಿ ಅಥವಾ ಬೇರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ.